ಮಾತಾಡ್ತಾರೆ. ಸರ್, ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಜೆಡಿಎಸ್ ಹೋಗ್ತಾರೆ ಅಲ್ಲ ಸುದ್ದಿನಿ. ನಾನಿಲ್ಲಿಗೆ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು 2018 ಸಮ್ಮಿಶ್ರ ಸರ್ಕಾರ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದ್ರಲ್ಲಿ ನಾನು ಮಂತ್ರಿ ಮಾಡ್ತಾ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳದಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್ ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ದು ನನಗೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಹೇಳಿ? ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಬಗ್ಗೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ನನ್ಗಿಂತ ಸೀನಿಯರ್ ಇದ್ರು ಬಹಳ ಜನ, ನನ್ಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹ್ಯಾರಿಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರಿಗೆಲ್ಲ ಇಟ್ಕೊಂಡು ನಾನು ಮಾಡ್ಬೇಕಾದ್ರೆ ಅಲ್ಲ ಸರ್, ರಹಸ್ಯವಾಗಿ ಮಾತಾಡಿದ್ರಂತೆ ಕುಮಾರಸ್ವಾಮಿ ಜೊತೆ ಅಂತ ಚರ್ಚೆ ಸರ್. ನಾನೇನಿಗ್ರಿ ಮಾತಾಡಲಿ? ರಹಸ್ಯವಾಗಿ ಸುದ್ದಿ. ನಾನು ಹೇಳ್ತಾಳೆ ಪಕ್ಷ ಏನ್ ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿರೋದು, ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರಂತ ಹೇಳ್ಬೇಕಾರೆ? ಇಂಥವ್ರಂತ ಹೇಳಿದಾರ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕಾನೆ. ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರಂತ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನ್ ಮಾಡಿ ಮಾತಾಡ್ತಾರೆ. ಸರ್, ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಜೆಡಿಎಸ್ ಹೋಗ್ತಾರೆ ಅಲ್ಲ ಸುದ್ದಿನಿ. ನಾನಿಲ್ಲಿಗೆ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು 2018 ಸಮ್ಮಿಶ್ರ ಸರ್ಕಾರ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದ್ರಲ್ಲಿ ನಾನು ಮಂತ್ರಿ ಮಾಡ್ತಾ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳದಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್ ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ದು ನನಗೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಹೇಳಿ? ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಬಗ್ಗೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ನನ್ಗಿಂತ ಸೀನಿಯರ್ ಇದ್ರು ಬಹಳ ಜನ, ನನ್ಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹ್ಯಾರಿಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರಿಗೆಲ್ಲ ಇಟ್ಕೊಂಡು ನಾನು ಮಾಡ್ಬೇಕಾದ್ರೆ ಅಲ್ಲ ಸರ್, ರಹಸ್ಯವಾಗಿ ಮಾತಾಡಿದ್ರಂತೆ ಕುಮಾರಸ್ವಾಮಿ ಜೊತೆ ಅಂತ ಚರ್ಚೆ ಸರ್. ನಾನೇನಿಗ್ರಿ ಮಾತಾಡಲಿ? ರಹಸ್ಯವಾಗಿ ಸುದ್ದಿ. ನಾನು ಹೇಳ್ತಾಳೆ ಪಕ್ಷ ಏನ್ ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿರೋದು, ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರಂತ ಹೇಳ್ಬೇಕಾರೆ? ಇಂಥವ್ರಂತ ಹೇಳಿದಾರ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕಾನೆ. ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರಂತ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನ್ ಮಾಡಿ